ಬಂದೇನೋ ಬೆಳಗ್ಗೆ ಬಾರೋ ಬಾರೋ ಬಾರೋ. ಸಾಕು ನಿಲ್ಸು. ಬಾ ಇಲ್ಲಿ ಮುಂದೆ ಬಾರೋ ಇಲ್ಲಿ ನಿಂತ್ಕೋ. ಇಲ್ಲೇ ಬಾಚಂಗಿನದು ಬಾಚ್ಕೊ. ಅದು ಬಾಚ್ಕೊಬೇಕಾ ಥರ ಅಂದರೆ ಹಂಗೆ ಸೈಕಲು ಹಂಗೆ ತುಳ್ಕೊಂಡು ಅದು ಬಾಚ್ಕೊಂಡು ಹೋಗೋದು. ಅದೇನದು ಎಲ್ಲೋ ಒಂದು ಬ್ರೇಕ್ ಐತೆ, ಇನ್ನೊಂದು ಬ್ರೇಕ್ ಇಲ್ಲ, ಎಲ್ಲೋ ಸೀಟ್ ಇಲ್ವಲ್ಲೋ ಇದಕ್ಕೆ. ಹಾಂ, ಹುಷಾರಿಲ್ಲೇ ಅಪ್ಪ, ಮರ್ತೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತಿದ್ರ ಮೇಲೆ. ನಡಿ ನೋಡೋಣ, ಹೆಂಗೆ ಹೋಗ್ತೀಯ ನೋಡೋಣ. ಹುಷಾರು, ಬಾಚಣಿಗೆ ಹೋಗು ನೋಡೋಣ. ಇವನು ಹೋಗೋ ಸ್ಪೀಡ್ ನೋಡಿದ್ರೆ ಘಾಟಿ ಜಾತ್ರೆ ಹೋಗ್ತಾನೆ ಅನಿಸುತ್ತೆ. ಯಾಕೋ ಹೆಂಗೋ ಇಲ್ಲಿ ಬಿದ್ದಿದ್ದೀಯಾ, ಮುಂದೆ ಬಿದ್ದಿದ್ರೆ ಮೋರಿ. ಬಾ ಹೋಗ್ಲಿ ಬಾ, ಚೆನ್ನಾಗೈತೆ ಸಾಹಸ ನಿಮ್ಮದು. ನಮಸ್ಕಾರ. ನಾನು ಮತ್ತು ನಮ್ಮ ಹುಡುಗರು ನಮ್ಮೂರು ಹೊಸಳ್ಳಿಯಿಂದ ಘಾಟಿ ಜಾತ್ರೆಗೆ ನಡ್ಕೊಂಡು ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಎಲ್ಲ ರೆಡಿಯಾಗವ್ರೆ. ಬಸವಣ್ಣ ಗುಡಿಗೆ ಕೈ ಮುಕ್ಕೊಂಡ್ವಿ. ನಾನು ನಮ್ಮೂರಿಂದ ಘಾಟಿ ಜಾತ್ರೆಗೆ ಹೋಗಿದ್ದು ನಾನು 10th ಇರಬೇಕಾದ್ರೆ ಲಾಸ್ಟು. ಈಗ ಹೋಗ್ತಿದ್ದೀನಿ, ತುಂಬ ಖುಷಿ ಆಗ್ತಿದೆ. 22 ವರ್ಷ ಆದಮೇಲೆ ನಾನು ಘಾಟಿ ಜಾತ್ರೆ ನೋಡ್ತಾಯಿದ್ದೀನಿ. ಇವತ್ತು ಉಲ್ಲಾಸಂ ಬರ್ತಡೆ. ವಿಶ್ ಮಾಡ್ರೋ ಎಲ್ಲರೂ ಜೊತೆಲೇ ಹೋಗ್ಬೇಕು, ಜೊತೆಲೇ ಬರಬೇಕು, ಹುಷಾರಾಗಿ ಹೋಗ್ಬೇಕು. ನಮ್ಮ ದರ್ಶನ್ಗೆ ಕ್ಯಾಮ್ರಾ ಅಂದ್ರೆ ತುಂಬ ನಾಚಿಕೆ. ಗುಂಡುಂಗೆರೆ ಸಿಕ್ತು. ಇದು ಬಸ್ ಸ್ಟ್ಯಾಂಡು ಸರ್ಕಲ್. ದರ್ಶನ್ ಎಲ್ಲ ಕುರಿಗಳನ್ನ ಹೊಡ್ಕೊಂಡು ಎಲ್ಲಿಗಪ್ಪ ಹೋಗ್ತಿದ್ಯಾ? ಸೊನ್ನೆನಹಳ್ಳಿ ಕೆರೆ ಇದು ತುಂಬ ದೊಡ್ಡದಾಗಿದೆ. ಇವಾಗ ಇದನ್ನು ನಾವು ಕ್ರಾಸ್ ಮಾಡಿಕೊಂಡು ಮುಂದೆ ಹೋಗಬೇಕು. ಇಲ್ಲಿಗೆ ಪ್ರತಿ ವೀಕೆಂಡ್ ಆದರೆ ಸಾಕು, ಬೆಂಗಳೂರಿಂದ ತುಂಬ ಜನ ಬರ್ತಾರೆ ಇಲ್ಲಿಗೆ, ಫೋಟೋ ತಗೊತಾರೆ, ಹಾಗೆ ಎಂಜಾಯ್ ಮಾಡ್ತಾರೆ. ಆದರೆ ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟು, ದಯವಿಟ್ಟು ಬಂದವರು ಇಲ್ಲಿ ಯಾವುದೇ ಥರದ್ದು ಪೇಪರ್ ಆಗಿರಲಿ, ವಾಟರ್ ಬಾಟ್ಲ್ ಆಗಿರಲಿ ಎಸೆಯಕ್ಕೆ ಹೋಗಬೇಡಿ ನೀರಿಗೆ. ಎಲ್ಲರೂ ಈ ಕಟ್ಟೆನ ಕ್ರಾಸ್ ಮಾಡಿದ್ರು. ಇವಾಗ ನಾನು ಕ್ರಾಸ್ ಮಾಡ್ತಿದ್ದೀನಿ. ಸ್ವಲ್ಪ ಡೇಂಜರು, ಹುಷಾರಾಗಿ ಹೋಗಬೇಕು. ಸ್ವಲ್ಪ ಸ್ಲಿಪ್ ಆದರೂ ಆ ಕಡೆ ನೀರಿದೆ, ಕಷ್ಟ. చంద్రులో ముక్క చారిందది నక్క నా ఒళ్ళంతా ఆడిందే తైతక్క దీనందాలో లెక్క దీనేశాలో. ನಮ್ಮ ಗಜ ಕೇಸರಿ ಒಂದ್ಸಲ ಡಿಸೈಡ್ ಮಾಡಿಬಿಟ್ರೆ ಹೋಗ್ಲೇಬೇಕಂತ. ಅವನು ಎಷ್ಟೇ ಕಷ್ಟ ಇದ್ರೂ ಕಲ್ಲು ಬಂಡೆ ಬಿದ್ದರೂ ಆ ಬೆಟ್ಟನ ಇವಾಗ ಹತ್ತುತ್ತಾನೆ, ಹತ್ತಿ ಮೇಲೆ ಹೋಗ್ತಾನೆ. ನಾನು ಹೇಳ್ತಾನೆ ಇದ್ದೀನಿ ಭಾಳ ಹುಷಾರಪ್ಪ ಅಂತ. ನಮ್ಮ ಗಜ ಕೇಸರಿ ಬಿಡಲ್ಲ. ಕೊನೆಗೂ ಜಾರ್ಕೊಂಡು ಹಾಗೂ ಹೀಗೋ ನಮ್ಮ ಗಜ ಕೇಸರಿ ಹೋದ ಮೇಲೆ. ಗಜ ಕೇಸರಿಗೆ ಯಾರೇ ಅಡ್ಡ ಬಂದರು ಎತ್ಕೊಂಡ್ರೆ ಬಂಡೆ, ಬಿಟ್ರೆ ಕಲ್ಲು. ಹೆಂಗೆ ಇದು ಕೆರೆಯಿಂದ ಇರೋ ಬ್ಯಾಕ್ ವಾಟರು. ಇಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರದ್ದು ಮೂವಿ ಆಗಿರೋದು ಶೂಟಿಂಗು. ಸಾರಥಿ ಮೂವಿದು ಫೈಟಿಂಗ್ ಸೀನೆಲ್ಲ ಇಲ್ಲೇ ಮಾಡಿರೋದು. ಒಂದು ವಾರ ಇಲ್ಲೇ ಆವಾಗ ಶೂಟಿಂಗ್ ಮಾಡಿದಾರಂತೆ. దీనందాలో లెక్క దీనేశాలో తిక్క నా గుండెల్లో పొత్తాందే ఉక్క
ನಮ್ಮ ದರ್ಶನ್ ಒಂದು ಕ್ವಶನ್ ಕೇಳ್ದ, ಯಾಕಣ್ಣ ತುಂಬ ಫೇಮಸ್ ಆಗಿರೋ ದೇವಸ್ಥಾನ ಎಲ್ಲ ಒಂದು ಕಾಡು ಮಧ್ಯ ಇರುತ್ತೆ, ಬೆಟ್ಟದ ಮೇಲಿರುತ್ತಂತ. ಅದಕ್ಕೆ ನಾನು ಅಂದೆ, ಯಾಕಂದರೆ ಅಲ್ಲೋಗಿ ಮನುಷ್ಯ ಅಪಾರ್ಟ್ಮೆಂಟ್ ಕಟ್ಟೋಕ್ಕಾಗಲ್ಲ, ವಿಲ್ಲಾ ಕಟ್ಟೋಕ್ಕಾಗಲ್ಲ, ಫ್ಯಾಕ್ಟ್ರಿ ಕಟ್ಟೋಕ್ಕಾಗಲ್ಲ, ಇನ್ನೊಂದು ಅಲ್ಲಿ ಪ್ರಾಣಿಗಳಿರ್ತವೆ. ಅದಕ್ಕೆ ದೇವರು ಈ ಥರ ತುಂಬ ಸೇಫ್ಟಿ ನೋಡ್ತಾರೆ. ನಮ್ಮನ್ನು ಅಷ್ಟು ಸೇಫ್ಟಿ ಮಾಡೋರು, ಇನ್ನು ಅವರು ಇನ್ನೆಷ್ಟು ಸೇಫ್ಟಿ ಆಗಿರಲ್ಲ. ಹಳ್ಳಿ ಹಾಡು ತಂದಾನನ, ಹಳ್ಳಿ ಪಾಡು ತರನಾನನ, ನಮ್ ಭೂಮ್ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಅಂತರದೊಳಗೇನೆ ಅಂತದ ಬೆಳಗೇನೆ, ಎತ್ತಡ ಹೊಂಟಿರೆ ಇಬ್ಬಣ ಹೊಂಟಿವೆ, ಇಬ್ಬಣ ಎಲ್ಲಿಗೆ ಬೆಂಕಣ ದೂರಿಗೆ, ಬೆಳಗಿಗೆ ಲಗ್ನಾನ ಅಲ್ಕಡೆ ಸೋಬಾನ. ಸರ್ ನಮಸ್ಕಾರ. ಸರ್ ಹೇಳಿ, ಈ ಅನ್ನದಾಸೋಹ ನೀವು ಯಾವಾಗಿಂದ ಮಾಡ್ಕೊಂಬರ್ತಿದ್ದೀರಾ ಅಂತ ವಿವರಣೆ. ಸರ, ಈಗ ನಮ್ಮ ಗುಂಡಂಗೆರೆ ಗ್ರಾಮದಲ್ಲಿ ಎಲ್ಲ ಮನೆಗೆ ಹೋಗಿ ಸುಮಾರು ಒಂದು 5-6 ಜನ ಇದ್ದಾರೆ ನಮ್ಮ ಮುಖಂಡರು. ಯಾರು ನರಸಪ್ಪ, ನಾರಾಯಣಮ್ಮ, ಮತ್ತು ಕಮಲಮ್ಮ, ಮತ್ತು ರಮೇಶ್. ಇಲ್ಲಿ ರಮೇಶ್ ಅಣ್ಣ ಒಂದು ನಿಮಿಷ ಇಲ್ಲೇ ಬನ್ನಿ ದಯವಿಟ್ಟು. ಇವರು ಈ ದೇವಸ್ಥಾನಕ್ಕೆ ಇದೆಲ್ಲ ಹಾಕ್ಸ್ಕೊಟ್ಟಿರೋದು ಇವರೇ. ನಮಸ್ಕಾರ ಸರ್. ನಮಸ್ತೆ. ಮತ್ತೆ ಇಲ್ಲಿ ಅಡುಗೆ ವ್ಯವಸ್ಥೆ, ಇನ್ನೊಂದು ಪ್ರತಿಯೊಂದು ಎಲ್ಲ ಇವರೇ ಮಾಡ್ತಾ ಇರೋದು. ಮನೆಗೆ ಹೋಗ್ತಾರೆ, ಇದು ಮಾಡ್ತಾರೆ. ಪ್ರತಿಯೊಂದು ಯಾರೇ ಬರಲಿ ಇಲ್ಲಿ ಅನುದಾನ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ 1 ರೂಪಾಯಿ ಇಲ್ಲ. ಆಮೇಲೆ ಇವ್ರದ್ದು ಯಾವುದೇ ರೀತಿಯಾದ ಇದೂ ಇಲ್ಲ. ಸುಮಾರು ವರ್ಷಗಳಿಂದ, ಇವತ್ತಲ್ಲ, ನಾವು ಹುಟ್ಟಿದಾಗಿಂದ ಹಿಡಿದು ಅವತ್ತಿ ಅವ್ರ ತಂದೆ ಇವರು ಸರ್ ಬನ್ನಿ ಸರ್ ಮುಂದೆ ಅಂತೇಳಿ. ಸರ್ ನಮಸ್ಕಾರ ಯಜಮಾನ್ರೆ. ಇವರು ಸತ್ವಾಗ್ಲೂ ಯಾವುದೇ ಆಗ್ಲಿ ನಮ್ಮ ಗುಂಡಂಗೆರೆ ಗ್ರಾಮದಲ್ಲಿ ದೇವಸ್ಥಾನದ ಕೆಲಸ ಆಗ್ಲಿ, ಇನ್ನೊಂದಾಗ್ಲಿ, ಪ್ರತಿಯೊಂದು ಆಗ್ಲಿ ಇವ್ರೆ ಮನೆಗೆ ಹೋಗ್ತಾರೆ, ಬೋಯಿಸ್ಕೋತಾರೆ, ಇದು ಮಾಡ್ತಾರೆ, ಏನೋ ಮಾಡ್ತಾರೆ. ಹೌದು ಯಜಮಾನ್ರೆ, ನಿಮ್ದು ಅದು ದೊಡ್ಡ ಗುಣ ಯಜಮಾನ್ರೆ, ನಿಜವಾಗ್ಲೂ. ಅವ್ರ ತಂದೆ ಕಾಲದಿಂದ ಹಿಡಿದು ಪ್ರತಿ ವರ್ಷ ಈ ಥರ ಮಾಡ್ತಿರಲ್ಲ. ಯಜಮಾನ್ರೆ ನಾನು ಇದಕ್ಕೆ ರೆಡಿ ಆಗಿದೆ ಸರ್. ತುಂಬಾ ಸಂತೋಷ. ಹಂಗಾಗಿ ಇನ್ನು ಬಿಡ್ಲಿಲ್ಲ ಸರ್, ಯಾವುದೇ ಕಣ್ಕು ಬಿಡೋದು ಇಲ್ಲ. ಆಮೇಲೆ ಇನ್ನೂ ಒಂದು ಭಗವಂತ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಆಮೇಲೆ ಇನ್ನೂ ಒಂದು, ಈ ದೇವಸ್ಥಾನಕ್ಕೆ ಯಜಮಾನ್ರೆ ಭಗವಂತನು ಏನನ್ನ ಮಾಡಿ ಒಳ್ಳೆ ದೇವಸ್ಥಾನ ಕಟ್ಸ್ಲಿ ಇಲ್ಲಿ. ಆಮೇಲೆ ಸುಮಾರು ಜನ ಬಂದು ಇಲ್ಲಿ ಆಗುತ್ತೆ. ಹೌದಾ ಯಜಮಾನ್ರೆ? ಹಂಗಾಗಿ ಯಜಮಾನ್ರೆ ಭಗವಂತ ಸುಬ್ರಹ್ಮಣ್ಯ ಸ್ವಾಮಿ ಏನನ್ನ ಮಾಡಿ ಇಲ್ಲಿ ಒಂದು ಒಳ್ಳೆ ತಾಣ ಆಗ್ಲಿ. ಹಂಗಾಗಿ ಯೂಟ್ಯೂಬರ್ ಇಂದ ನಾವು ಒಂದು ಮನವಿ ಮಾಡ್ಕೋತಾರೆ. ಆಮೇಲೆ ಮತ್ತೆ ಕಮಲಮ್ಮ ದೊಡ್ಡವ್ರನ್ನ ತೋರಿಸಿ, ಯಾಕೆಂದ್ರೆ ಅವರು ಕಮಲಮ್ಮ ಅಕ್ಕ ರಥ ಇಡ ಅಕ್ಕ ಕಮಲಮ್ಮ ರಂಡ ಇಲ್ಲ ಇರ್ಲಿ ಇಲ್ಲ ಯಾಕೆ ವಯಸ್ಸಾಗಿರೋರು ನಾಳೆ ಇರಲ್ಲ. ಹೌದು ಯಜಮಾನ್ರೆ. ಹಂಗಾಗಿ ಇವರೆಲ್ಲ ಕಷ್ಟಪಟ್ಟು ತಾಯಿ ಸಮಾನ. ರಾಕ ಇಡ ಅಕ್ಕ ಬನ್ನಿ ರಾಕೋ ರಾಮ ಇಡ. ಈಗ ನಾವಾದ್ರೂ ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಅದು ವಯಸ್ಸಾಗಿರೋರು. ಹೌದೌದು, ಖಂಡಿತ ಯಜಮಾನ್ರೆ. ಯಾಕಂದ್ರೆ ಇಷ್ಟು ಏಜ್ ಆಗಿದೆ ಆದ್ರೂ ಇಷ್ಟು ಪ್ರೀತಿಯಿಂದ. ಹೌದು, ಇವರು ಇದ್ರ ಶ್ರಮದಿಂದಾನೆ ಸುಮಾರು ಸಾವಿರಾರು ಜನ ಊಟ ಮಾಡ್ತಾರೆ. ಇನ್ನೊಂದು 1 ರೂಪಾಯಿ ಇದೇನಿಲ್ಲಲ್ಲ. ಹೌದು ಯಜಮಾನ್ರೆ. ನೋಡಿ ಇಷ್ಟು ವಯಸ್ಸಾಗಿದೆ, ಉತ್ಸಾಹ ನೋಡಿ ಯಜಮಾನ್ರೆ, ಅವ್ರ ಖುಷಿ ನೋಡಿ. ರಾತ್ರಿ ಎಲ್ಲ ಬಂದಿರ್ತದೆ. ತುಂಬಾ ತುಂಬಾ ಸಂತೋಷ ಯಜಮಾನ್ರೆ. ಓಕೆ ಯಜಮಾನ್ರೆ. ಇದು ಮಾಕಲ್ಲಿ ಬೆಟ್ಟ. ನಾವು ಈ ಬೆಟ್ಟ ಕೂಡ ಕ್ರಾಸ್ ಮಾಡಾಯಿತು. పైనలేని వెన్నెలంత నేల మీదకొచ్చినట్టు నువ్వుంటే చూడవా, మంచువాన నన్ను ముంచెనంట, వాన విల్లు మీద ఇల్లు కట్టెనెవ్వరంట,
లోకమంతా నిన్ను చూసినంట, ఏ దిష్టి నిన్ను తాకకుండా ఇంటిలోన దాచుకుంటా. రంగు రంగు తారలన్నీ తొంగి తొంగి ఒక్కసారి చూస్తున్నా ఏంటిలా, ఆ పైన లేని వెన్నెలంత నేల మీదకొచ్చినట్టు నువ్వు ఉంటే చూడవా. చిన్ని గుండెలా అన్ని ఆశలా ఇంకా ఎన్ని దాచినావో దాని లోపల. ఏ ఊహలో ఇలా తేలవే అలా, వింతలెన్నో చూపుతానే నాతో రా ఇలా. చిన్ని గుండెలో అన్ని ఆశలా ఇంకా ఎన్ని దాచినావో దాని లోపల. నా ఊహలో ఇలా తేలవే అలా, వింతలెన్నో చూపుతాను నింగి నేల అయ్యనే ఇలా. ఎంతందమో నీ లోకమే, ఎంతైనా ఈ హాయి కలనే కదా. ನಾವೆಲ್ಲರೂ ಘಾಟಿಗೆ ತಲುಪಿದ್ವಿ. ಇಲ್ಲಿಂದ ಸ್ವಾಮಿಯವರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. నీ ప్రేమంటే ఇదే కదా. గుండెలో దాచలేని ఆ ప్రేమ ఇచ్చింది నువ్వే కదా. చిన్ని గుండెలో అన్ని ఆశలా ఇంకా ఎన్ని దాచినావ గాలి లోపల. ఊహలో ఇలా తేలవే అలా, వింతలెన్నో చూపుతానే నాతో రా ఇలా. చిన్ని గుండెలో అన్ని ఆశలా ఇంకా ఎన్ని దాచినావ గాలి లోపల. ఊహలో ఇలా తేలవే అలా, వింతలెన్నో చూపుతానే నింగి నేల అయ్యనే ఇలా. ಕುರುಡರಿಗೆ ಕಣ್ಣು ನೀನು, ಬಡವರಿಗೆ ಸಿರಿಯು ನೀನು. ಕುರುಡರಿಗೆ ಕಣ್ಣು ನೀನು, ಬಡವರಿಗೆ ಸಿರಿಯು ನೀನು. ಶ್ರೀಘಾಟಿ ಕಾಮಧೇನು. ಧ್ಯಾನಿಸಿ ಬೇಡಲು ನಿನ್ನ ಒಳಗಣ್ಣ ತೆರೆಸುವೆ ನೀನು. ಧ್ಯಾನಿಸಿ ಬೇಡಲು ನಿನ್ನ ಒಳಗಣ್ಣ ತೆರೆಸುವೆ ನೀನು. ದೋಷವ ನೀಗಿಸು ಸ್ವಾಮಿ ಘಾಟಿಯ ಸುಬ್ರಹ್ಮಣ್ಯ, ಘಾಟಿಯ ಸುಬ್ರಹ್ಮಣ್ಯ. ಕುರುಡರಿಗೆ ಕಣ್ಣು ನೀನು, ಬಡವರಿಗೆ ಸಿರಿಯು ನೀನು. ಕುರುಡರಿಗೆ ಕಣ್ಣು ನೀನು, ಬಡವರಿಗೆ ಸಿರಿಯು ನೀನು. ಶ್ರೀಘಾಟಿ ಕಾಮಧೇನು. ಕಾಯೋ ಸ್ಕಂದನೇ ನಾಗಪ್ಪ ದೇವನೇ ಶರಣೆಂದು ಹಾಡುವೆ.
ಕಾಯೋ ಸ್ಕಂದ ಸ್ವಾಮಿ ಓಂ ಪೊರೆಯೋ ಸ್ಕಂದ ಸ್ವಾಮಿ ಕುಮಾರಗಿರಿ ಸ್ವಾಮಿ ಪಾಪ ನಾಶ ಮಾಡಬೇಕು ಸ್ವಾಮಿ ಪುಣ್ಯಧಾರ ತೀರ್ಥದಿ ನೆಲೆಸಿ ನಿಂತೆ ನೀನಾಗನಾಗಿ ಬೇಡಿ ಬಂದ ಭಕ್ತರಿಗೆ ಪ್ರತಿದಿನ ನೀ ಅನ್ನವೀತೆ ಕಾಯೋ ತಂದೆ ಪೊರೆಯೋ ಎಂದು ದಿನವೂ ಬೇಡುವೆನು ಸ್ಕಂದ ಸ್ವಾಮಿ ಸ್ಕಂದ ಎಂದು ದಿನವೂ ಹಾಡುವೆನು ಕಾಯೋ ಸ್ಕಂದ ಸ್ವಾಮಿ ಓಂ ಪೊರೆಯೋ ಸ್ಕಂದ ಸ್ವಾಮಿ ಕುಮಾರಗಿರಿ ಸ್ವಾಮಿ ಪಾಪ ನಾಶ ಮಾಡಬೇಕು ಸ್ವಾಮಿ ಘಾಟಿ ಜಾತ್ರೆಗೆ ಇದ್ದಕ್ಕಿದ್ದಂಗೆ ಆನಂದ್ ಗುರೂಜಿ ಅವರು ಇಲ್ಲಿ ಬಂದಮೇಲೆ ಅವರ ಭಕ್ತಾದಿಗಳೆಲ್ಲ ಆಶೀರ್ವಾದ ತಗೊತಿದ್ದಾರೆ. ಖುಷಿ ಆಯಿತು ಅವ್ರಿಗೆ ನೋಡಿ. ತೊಲಗಿಸು ಎಂದು ನಿನ್ನಲ್ಲಿ ಬೇಡುವೆ ತಾಯಿಯ ತಂದೆಯ ಅಪ್ಪಣೆ ಪಡೆದು ಭೂಮಿಯ ಸುತ್ತಿರುವೆ ಸ್ವಾಮಿ ಸರ್ಪದೋಷವ ತೊಲಗಿಸು ಎಂದು ನಿನ್ನಲ್ಲಿ ಬೇಡುವೆ ಶಿವ ಶರವಣನ ಪ್ರತಿರೂಪ ಇಲ್ಲಿ ಗುರು ಶರವಣನ ನಿಜ ರೂಪ తన వైపే చూస్తుందంట తను మాత్రం సిగ్గే పడుతూ నా వైపే చూస్తుందంట అచ్చం పువ్వుల తోట తను అడుగే పెట్టిన చోట కలిపిందే మాట మాట